ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ RRB ಗ್ರೂಪ್ ಡಿ ಎಕ್ಸಾಮ್ಗೋಸ್ಕರ 1 ಕೋಟಿ ಪ್ಲಸ್ ಫಾರ್ಮ್ಸ್ ಗಳು ಅಪ್ಲಿಕೇಶನ್ ಗಳು ಬಂದಿವೆ ಅನ್ನೋದು ನಿಮಗೆ ಗೊತ್ತಿರುವಂತ ವಿಷಯ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸೇಫ್ ಝೋನ್ ಯಾವ್ದು ಆಗ್ಲಿಕ್ಕೆ ಹೋಗ್ತಾ ಇದೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾವ ಸೇಫ್ ಝೋನ್ ಇದೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೆ ಅಲ್ಲಿ ಪರ್ಸೆಂಟೇಜ್ ಕಟ್ ಆಫ್ ಇರುವಂತದ್ದು ಕಡಿಮೆ ನಿಲ್ಲುವಂತಹ ಸಾಧ್ಯತೆ ಇದೆ. ಸೊ ಒಂದೊಂದಾಗಿ ಎಲ್ಲ ವಿಷಯಗಳನ್ನ ನೋಡ್ತಾ ಹೋಗೋಣ. ಹಾಗೂ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರುವಂತದ್ದು ಏನು ಅಂತಂದ್ರೆ ಎಕ್ಸಾಮ್ ಯಾವಾಗ ನಡೆಯುತ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ನಿಮ್ಗೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ರಿಲೇಟೆಡ್ ಇರುವಂತದ್ದು ಏನಾದ್ರು ಕ್ವೆರೀಸ್ ಗಳಿದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. 8861927838 ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ ಅಥವಾ ಕಾಲ್ ಮಾಡ್ರಿ. ಫ್ರೀ ಇದ್ರೆ ನಾನು ಅದಕ್ಕೆ ಆನ್ಸರ್ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರುವ ಹಾಗೆ RRB ಗ್ರೂಪ್ ಡಿ ಎಕ್ಸಾಮ್ಗೆ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಾವ ಅಂತ ಹೇಳಿ ಅಧಿಕೃತವಾಗಿ ವೆಬ್ಸೈಟ್ ದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ದವರು ಒಂದು ಮಾಹಿತಿಯನ್ನು ನಮ್ಗೆ ಕಳಿಸಿದ್ದಾರೆ. ಅಹಮದಾಬಾದ್ ದಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬಂದಿವೆ, ಅಜ್ಮೀರ್, ಬೆಂಗಳೂರುದಲ್ಲಿ, ಆಮೇಲೆ ಭೂಪಾಲ್, ಭುವನೇಶ್ವರ. ಸೊ ಎಲ್ಲಾ ಝೋನ್ ಏನ್ ಮಾಡ್ಯಾರ ಅಂತಂದ್ರೆ ಜನರಲ್ ಕ್ಯಾಟಗರಿ, SC, ST, OBC, EWS ಟೋಟಲ್ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಾವು ಎಲ್ಲಾ ಝೋನ್ ದಲ್ಲಿ ಇಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಅಪ್ಲಿಕೇಶನ್ಸ್ ಗಳು ಬೆಂಗಳೂರು ಝೋನ್ ಆಗಿರ್ಬಹುದು, ಆಮೇಲೆ ಅಹಮದಾಬಾದ್ ಹಾಕ್ಯಾರೆ. ಅಹಮದಾಬಾದ್ ಇರ್ತಕ್ಕಂಥದ್ದು ಇದು ವೆಸ್ಟರ್ನ್ ರೀಜನ್ ಆಗಿದೆ, ಮುಂಬೈ. ಆಮೇಲೆ ನೆಕ್ಸ್ಟ್ ಮತ್ತೆ ಎಲ್ಲಿ ಹಾಕ್ಯಾರ ಅಂದ್ರೆ ಚೆನ್ನೈದಲ್ಲಿ ಹಾಕ್ಯಾರೆ, ಆಮೇಲೆ ಮುಂಬೈದಲ್ಲಿ ಹಾಕ್ಯಾರೆ. ಮುಂಬೈ ಸೆಂಟ್ರಲ್ ರೀಜನ್ ಬರ್ತಾ ಇದೆ, CR ಅಂತೇಳಿ. ಸೊ ಈ ಒಂದು 4 ಸ್ಥಳಗಳಲ್ಲಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಬಹಳಷ್ಟು ಜನ ಅಭ್ಯರ್ಥಿಗಳು ಏನ್ ಮಾಡ್ಯಾರೆ ಅಪ್ಲಿಕೇಶನ್ಸ್ ಅನ್ನು ಸಲ್ಲಿಸಿದ್ದಾರೆ. ಓಕೆನಾ. ಸೊ ಎಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಿರಿ ಅದ ಝೋನ್ಗೆ ನಿಮ್ದು ಸೆಲೆಕ್ಷನ್ ಆಗುತ್ತೆ. ಅಲ್ಲೇ ನೀವು ಏನಪ್ಪಾ ಅಂತಂದ್ರೆ ಎಕ್ಸಾಮ್ ನಮ್ ಕರ್ನಾಟಕದಲ್ಲಿ ನಡೀತೈತಿ. ನಾಳೆ ಸೆಲೆಕ್ಷನ್ ಆದ್ಮೇಲೆ ನೀವು ಏನಪ್ಪಾ ಅಂತಂದ್ರೆ ಅಲ್ಲೇ ಹೋಗಿ ಜಾಬ್ ಮಾಡ್ಬೇಕಾಗುತ್ತೆ. ಬಟ್ ಇದರಲ್ಲಿ ಯಾವ ಸೇಫ್ ಝೋನ್, ಈಗ 4 ಏನ್ ಝೋನ್ ಗಳಿದಾವೆ ಅದರಲ್ಲಿ ಸೇಫ್ ಝೋನ್ ಯಾವುದು ಅನ್ನೋದನ್ನ ನೋಡೋಣ ನಾವು. ಸೊ ಇದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ನಾನು ನಿಮ್ಗೆ ನೀಡಿದ್ದೆ. ಹುಬ್ಳಿ, ಬೆಂಗಳೂರು ಯಾರು ಹಾಕಿರಿ ಅಲ್ಲಿ 503 ಸೀಟ್ಸ್ ಗಳಿದಾವೆ. 22,75,000 ಅಪ್ಲಿಕೇಶನ್ಸ್ ಬಂದಾವು. ಒಂದು ಸೀಟ್ಗೆ 547 ಕಾಂಪಿಟೇಷನ್ ಐತಿ. ಬಹಳ ಹೈ ಕಾಂಪಿಟೇಷನ್ ಐತಿ ಕರ್ನಾಟಕದಲ್ಲಿ ಯಾರು ಹಾಕಿರ ಅವ್ರಂತೂ ಪಕ್ಕಾ ಇಲ್ಲಿ ಏನು ಅಂತಂದ್ರ 100ರಲ್ಲಿ 80 ಮಾರ್ಕ್ಸ್ ಪ್ಲಸ್ ತಗೊಳ್ಳೇಬೇಕು ಅಂದ್ರ ಸೆಲೆಕ್ಷನ್ ಆಗ್ತೈತಿ, ಇಲ್ಲ ಅಂತಂದ್ರ ಆಗಂಗಿಲ್ಲ. 80 ಅಂತೂ ತಗೊಳ್ಳೇಬೇಕು ನೀವು ಇಲ್ಲಿ. ಇದಾದ್ಮೇಲೆ ಚೆನ್ನೈ ಇದೆ. ಚೆನ್ನೈದಲ್ಲಿ 2,694 ಸೀಟ್ಸ್ ಗಳಿದಾವೆ. 11 ಲಕ್ಷ ಇಲ್ಲಿ ಅಪ್ಲಿಕೇಶನ್ಸ್ ಗಳು ಬಂದಾವೆ. 413 ಇಲ್ಲಿ ಕಾಂಪಿಟೇಷನ್ ಐತಿ. ಮುಂಬೈ ವೆಸ್ಟರ್ನ್ ರೀಜನ್, ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ ನೋಡ್ರಿ, ವೆಸ್ಟರ್ನ್ ರೀಜನ್ ಗೆ ಹಾಕ್ರಿ ಅಂತೇಳಿ. ಯಾರು ನನ್ ಮಾತು ಕೇಳಿ ವೆಸ್ಟರ್ನ್ ರೀಜನ್ ಹಾಕ್ಯಾರಿ ಅಲ್ಲಿ 4,672 ಹುದ್ದೆಗಳಿದಾವೆ. ಆಮೇಲೆ ಅಲ್ಲಿ ಅಪ್ಲಿಕೇಶನ್ಸ್ ಗಳು 6,39,000 ಬಂದಾವೆ. ಒಂದು ಸೀಟಿಗೆ 136 ಮಾತ್ರ ಕಾಂಪಿಟೇಷನ್ ಐತಿ. ಯಾರು ಮುಂಬೈ ವೆಸ್ಟರ್ನ್ ರೀಜನ್ ಗೆ ಅಪ್ಲಿಕೇಶನ್ ಹಾಕಿರಿ ಅವ್ರ ಏನು ಅಂತಂದ್ರ ಸೇಫ್ ಝೋನ್ ಒಳಗ ಇದೆ ರೀ. ಅಂತಂದ್ರೆ ಏನು, ಇಲ್ಲಿ ಒಂದ್ 4-5 ಮಾರ್ಕ್ಸ್ ಕಡಿಮೆ ತಗೊಂಡ್ರಿ ಅಂತಂದ್ರೆ ಸೆಲೆಕ್ಷನ್ ಆಗ್ತೈತಿ ನಿಮ್ದು. ಎಲ್ಲಿ ವೆಸ್ಟರ್ನ್ ರೀಜನ್ ಗೆ ಹಾಕಿರುವಂತವ್ರು ಅಂತಂದ್ರೆ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ 100ರಲ್ಲಿ 70ರಿಂದ 75ರವರೆಗೆ ನೀವು ಮಾರ್ಕ್ಸ್ ತಗೊಂಡ್ರೆ ನಿಮ್ ಸೆಲೆಕ್ಷನ್ ಇಲ್ಲಿ ಪಕ್ಕಾ ಆಗ್ತೈತಿ ವೆಸ್ಟರ್ನ್ ರೀಜನ್ ಗೆ ಹಾಕಿರುವಂತಹ ಅಭ್ಯರ್ಥಿಗಳಿಗೆ. ಅದೇ ರೀತಿ ಸೆಂಟ್ರಲ್ ರೀಜನ್ ದಲ್ಲಿ 3,200 ಹುದ್ದೆಗಳಿದಾವೆ. 15 ಲಕ್ಷ ಅಪ್ಲಿಕೇಶನ್ ಬಂದಾವು. 480 ಇಲ್ಲಿ ಪರ್ ಸೀಟ್ಗೆ ಕಾಂಪಿಟೇಷನ್ ನಡೀತಾ ಇದೆ. ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರೆ ಯಾವ ನಿಮ್ಗೆ ಸೇಫ್ ಝೋನ್ ಇರ್ತಕ್ಕಂಥದ್ದು ಇದೆ ಅಂತೇಳಿ. ಓಕೆನಾ. ಸೊ ಈಗ ಇಲ್ಲಿ ನಾವು ನೋಡಿದ್ವಿ 1 ಕೋಟಿಗಿಂತ ಹೆಚ್ಚು ಅಪ್ಲಿಕೇಶನ್ಸ್ ಬಂದಾವ್. ಸೇಫ್ ಝೋನ್ ಯಾವ್ದಿದೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೇಳಿದೆ. ಆಮೇಲೆ ಎಕ್ಸಾಮ್ ಯಾವಾಗ ಅದನ್ನ ನಾವು ಒಂದ್ ಸ್ವಲ್ಪ ನೋಡೋದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ, ನೀವು ನಿಮ್ಮ ತಯಾರಿಯನ್ನ ನಡೆಸ್ತಾ ಇದ್ರೆ, ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ. ಓನ್ಲಿ 1,001 ರೂಪಾಯಿಯಲ್ಲಿ ಆಫರ್ ಫೀಸ್ ಐತಿ. ಬೇಗನೆ ಜಾಯಿನ್ ಆಗಬಹುದು ನೀವು. ಆಫರ್ ಫೀಸ್ ಮುಗಿದ್ಮೇಲೆ ಆಮೇಲೆ ಕೊಡ್ರಿ ನಮಗ್ ಸರ್ 1,000 ರೂಪಾಯಿದಲ್ಲಿ ಅಂತಂದ್ರೆ ಕೊಡಕ್ ಆಗಂಗಿಲ್ಲ. ಸೊ ಈ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತಾವು. ಇದರಲ್ಲಿ ನಿಮಗೆ GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್ ಈ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವು. ನೀವು ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೇಳಬಹುದು. ಚಾಪ್ಟರ್ ವೈಸ್ ಇರ್ತೈತಿ. PDF ನೋಟ್ಸ್ ಇರ್ತಾವು. ಮಾಕ್ ಟೆಸ್ಟ್ ಇರ್ತೈತಿ. ಪ್ರಿವಿಯಸ್ ಇಯರ್ 5 ಸೆಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಕೊಡ್ತಾ ಇದ್ದೇವೆ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್.
ಸೊ ಈ ಒಂದು ಕೋರ್ಸ್ ಅನ್ನ ನೀವು ತೆಗೆದುಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಕೊಟ್ಟಿರುವಂತಹ ನಂಬರು 8861927838 ನಂಬರ್ ಇದೆ. ಈ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ಬೇಕು ಗ್ರೂಪ್ ಡಿ ಅಂತೇಳಿ. ಈ ನಂಬರ್ಗೆ ಏನ್ ಮಾಡ್ಬೇಕು ನೀವು ಒಂದು ಮೆಸೇಜ್ ಅನ್ನ ಮಾಡ್ರಿ. ಗ್ರೂಪ್ ಡಿ ಅಂತೇಳಿ ಒಂದು ಮೆಸೇಜ್ ಅನ್ನ ಮಾಡಿದ್ರಿ ಅಂತಂದ್ರ ಆ ನಂಬರ್ಗೆ ನಿಮಗ್ ಒಂದ್ ಏನ್ ಮಾಡ್ತೇವಿ ಅಂತಂದ್ರ ಸ್ಕ್ಯಾನರ್ ಅನ್ನ ಕಳಿಸ್ತೇವಿ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. ಇದನ್ನ ಸ್ಕ್ಯಾನ್ ಮಾಡಿ ಫೀಸ್ ಪೇಡ್ ಆದ್ಮೇಲೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು ನಮಗೆ ಒಂದು ಇದೇ ನಂಬರ್ಗೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ. ಸ್ಕ್ರೀನ್ ಶಾಟ್ ಕಳಿಸಿದ್ಮೇಲೆ ನಿಮಗೆ ಏನ್ ಮಾಡ್ತೇವೆ ಅಂದ್ರೆ ನಿಮ್ಮ ವಾಟ್ಸ್ಆಪ್ ನಂಬರ್ಗಿನ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ PDF ನೋಟ್ಸ್ ಎಲ್ಲವುಗಳನ್ನ ಕಳಿಸ್ತೇವೆ. ಸೊ ಕ್ಲಾಸಸ್ ಹೆಂಗಿರ್ತಾವು ಅನ್ನೋದನ್ನ ಹೇಳೋದಕ್ಕೆ ಯಾವ ರೀತಿ ಇರ್ತಾವು ಅಂತಂದ್ರ ಉದಾಹರಣೆಗೆ ಈಗ ಮ್ಯಾಥ್ಸ್ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಸೊ ಇಲ್ಲಿ ಮ್ಯಾಥ್ಸ್ ಅಂತ ಹೇಳಿ ಬರ್ದಿರ್ತೈತಿ, ಇದನ್ನ ಮೆಸೇಜ್ ಕಳಿಸಿರ್ತೀವಿ ನಾವು. ಮ್ಯಾಥ್ಸ್ ಅಂತ ಇರ್ತೈತಿ, ಮ್ಯಾಥ್ಸ್ ಇದ್ರ ಕೆಳಗಡೆ ಕ್ಲಾಸ್ 1 ಅಂತ ಹೇಳಿ ಬರ್ದಿರ್ತೈತಿ, ಇದ್ರ ಕೆಳಗಡೆ ಒಂದು ಲಿಂಕ್ ಇರ್ತಾ ಇದೆ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ ಅಂತಂದ್ರ ವಿಡಿಯೋ ನಿಮ್ಮ ಯೂಟ್ಯೂಬ್ ದೊಳಗನ ಓಪನ್ ಆಗ್ತೈತಿ. ಬಟ್ ಆ ವಿಡಿಯೋ ಲಾಕ್ ಇರ್ತೈತಿ, ಎಲ್ಲರಿಗೂ ಕೂಡ ಓಪನ್ ಆಗಂಗಿಲ್ಲ. ಇದ ಲಿಂಕ್ ಅನ್ನ ನೀವು ಬೇರೆಯವರಿಗೆ ಶೇರ್ ಮಾಡಿರ ಅಂತಂದ್ರ ಅವ್ರ ಮೊಬೈಲ್ ದಲ್ಲಿ ಆ ವಿಡಿಯೋ ಓಪನ್ ಆಗಂಗಿಲ್ಲ, ನಿಮಗ್ ಮಾತ್ರ ಓಪನ್ ಆಗುವ ಹಾಗೆ ನಾವು ಅದನ್ನ ಮಾಡಿ ಕಳಿಸಿರ್ತೇವಿ. ಸೊ ಹಿಂಗ ಪ್ರತಿಯೊಂದು ಸಬ್ಜೆಕ್ಟ್ ಅದ ಬೇರೆ ಬೇರೆ ಇರ್ತಾವ. ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಇದು ಮ್ಯಾಥ್ಸ್ ಅದ. ಅದೇ ರೀತಿ ಸೈನ್ಸ್, ರೀಸನಿಂಗ್, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಈ ರೀತಿ ಪ್ರತಿಯೊಂದರದ್ದು ಈ ರೀತಿ ಇರ್ತಾವು. ಅವುಗಳನ್ನ ನಾವು ನಿಮಗೆ ಕಳಿಸ್ತೇವೆ. 1 by 1 ನೀವು ಕ್ಲಾಸಸ್ ಗಳನ್ನ ನೋಡ್ತಾ ಹೋಗ್ಬಹುದು. ಓಕೆ, ಸೊ ಜಾಯಿನ್ ಆಗೋರಿದ್ರ ಅಂತಂದ್ರ ಈಗಲೇ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಈಗೆಲ್ಲ ಜಾಯಿನ್ ಆಗ್ರಿ. ನಮ್ಗ ಈ ನಂಬರ್ಗೆ ಏನ್ ಮಾಡ್ರಿ ಒಂದು ಗ್ರೂಪ್ ಡಿ ಅಂತ ಮೆಸೇಜ್ ಮಾಡ್ರಿ, ಸ್ಕ್ಯಾನರ್ ಕಳಿಸ್ತೇವೆ, ಫೀಸ್ ಪೇಡ್ ಮಾಡಿ ಬೇಗನೆ ಜಾಯಿನ್ ಆಗ್ಬಹುದು. ಈಗ ಎಕ್ಸಾಮ್ ಯಾವಾಗ ನೋಡೋಣ. ಸೊ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ ಎಕ್ಸ್ಪೆಕ್ಟೆಡ್ ಯಾವಾಗ ಆಗ್ಬಹುದು, ಎಕ್ಸ್ಪೆಕ್ಟೆಡ್ ಡೇಟ್ ಯಾವಾಗ ಆಗ್ಬಹುದು ಎಕ್ಸಾಮ್ ಅದು ಇನ್ನ ನೋಡ್ರಿ. ಕೋರ್ಟ್ ದೊಳಗಿದ್ದು ಕೇಸ್ ನಡೆದೈತಿ. ಇದರ ಹೈರಿಂಗ್ ಡೇಟ್ ಇರುವಂತದ್ದು 26 ಜುಲೈ ಇದೆ ಅನ್ಸುತ್ತೆ. 26 ಜುಲೈಗಿದೆ. 26 ಜುಲೈ ವರೆಗೂ ಕೂಡ ಇದು ಕೋರ್ಟ್ದಲ್ಲಿ ಕೇಸ್ ಫೈನಲ್ ಇಲ್ಲಿ ಗೊತ್ತಾಗುತ್ತೆ. ಸೊ ಇದಾದ ಮೇಲೆನೆ ನಿಮ್ಮ ಎಕ್ಸಾಮ್ ಇರುವಂತದ್ದು ನಡೀತೈತಿ. ಸೊ ಇದರ ಅರ್ಥ ಏನು ಅಂತಂದ್ರ ಆಗಸ್ಟ್ ಇಲ್ಲ ಅಂತಂದ್ರ ಸೆಪ್ಟೆಂಬರ್ ದಲ್ಲಿ ನಿಮ್ಮ ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ನಿಮ್ಗೆ ಇನ್ನೂ ಬಹಳ ಟೈಮ್ ಐತಿ ಪ್ರಿಪರೇಷನ್ ಆಗ್ಲಿಕ್ಕೆ. ಸೊ ಇದು ಏಪ್ರಿಲ್ ತಿಂಗಳೈತಿ. ನೆಕ್ಸ್ಟ್ ಏಪ್ರಿಲ್ ಮುಗೀತು, ಮೇ, ನೆಕ್ಸ್ಟ್ ಜೂನ್, ನೆಕ್ಸ್ಟ್ ಜುಲೈ, ಆಮೇಲೆ ಆಗಸ್ಟ್ ಅಂತಂದ್ರೆ ಟೋಟಲ್ ಅಪ್ರಾಕ್ಸಿಮೇಟ್ಲಿ 90 ರಿಂದ 100 ದಿನಗಳು ನಿಮ್ಮ ಹತ್ರ ಇದಾವ. 90 ರಿಂದ 100 ಡೇಸ್ಗಳು ನಿಮ್ಮ ಹತ್ರ ಇದಾವು. ಸೊ ಈ 90 ದಿನಗಳ ಒಂದು ಟೈಮ್ ಟೇಬಲ್ ದೊಂದಿಗೆ ನೀವು ಏನ್ ಮಾಡಬಹುದು ಅಂತಂದ್ರೆ ನಮ್ಮ ಕ್ಲಾಸಸ್ ದೊಂದಿಗೆ ಜಾಯಿನ್ ಆಗಬಹುದು. ಈ ಕೋರ್ಸ್ ದಲ್ಲಿ ನಾವು ನಿಮಗೆ ಒಂದು 90 ಡೇಸ್ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೇವೆ. ಆ 90 ಡೇಸ್ ಟೈಮ್ ಟೇಬಲ್ ಡೈಲಿ 3 ಗಂಟೆ ಕ್ಲಾಸಸ್ ಗಳನ್ನ ನೋಡಿರಿ ಅಂತಂದ್ರ ಈ ಕೋರ್ಸ್ ದೊಂದಿಗೆ 90 ದಿವಸದ ಒಳಗಡೆನೆ ಏನಪ್ಪಾ ಅಂತಂದ್ರ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಇವೆಲ್ಲ ಕ್ಲಾಸಸ್ ಗಳನ್ನ ನೀವು ಮುಗಿಸ್ತೀರಿ. ಸೊ ನಿಮ್ ಹತ್ರ 90 ರಿಂದ 100 ದಿನಗಳಿದಾವು. ಸೊ ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ಲಿಕ್ಕೆ ಒಳ್ಳೆ ಟೈಮ್ ಐತಿ. ಈಗಲೇ ನೀವು ಏನ್ ಮಾಡಬಹುದು, ಈ ಕ್ಲಾಸಸ್ ಗಳಿಗೆ ಜಾಯಿನ್ ಆಗಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನನಗೆ ವಾಟ್ಸ್ಆಪ್ ಕೂಡ ನೀವು ಮಾಡಿ ಇನ್ಫಾರ್ಮೇಶನ್ ಅನ್ನ ಪಡ್ಕೋಬಹುದು. ಓಕೆನಾ, ರೈಟ್. ಸೊ ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ನಿಮಗೆ ಹೇಳಿದೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.